ಇವತ್ತು ಚೌಡವ್ವ ಯಲ್ಲಪ್ಪ ಪಾತ್ರುಟ್ ಅಂತೇಳಿ ಕುಲ್ಗುಡ್ದಿಂದ ಬಂದಾರು. ಅವ್ರ ವಯಸ್ಸ 70. ಅವ್ರಿಗೆ ತೇಕ್ ಭಾಳ ಇತ್ತು ಮೊದಲ. ಈಗ ಹೆಂಗೈತಿ ಕೇಳ್ಕೊಳ್ಳೋಣ. ಯಾವ ತೇಕಿದ್ 8 ವರ್ಷ ಆತ್ರಿ? 2 ವರ್ಷ ಆತ್ರಿ ತೇಕ್ ಕೂಡಿ. 8 ವರ್ಷ ಆತ್ರಿ? 2 ವರ್ಷ ಆತ್ರಿ. ಮೊದಲು ಇದ್ದಿದ್ದು ತೇಕ್ ನೋಡ್ರಿ. ಹಾ ರೀ, 2 ವರ್ಷ ಆತ್ ನೋಡ್ರಿ. 2 ವರ್ಷ ಆತ್ರಿ. 2 ವರ್ಷದಿಂದ ಏನೇನ್ ಮಾಡ್ಕೊತ ಅಲ್ಲೇ ಬಂದ್ರಿ? ದವಾಖಾನೆ ತೋರ್ಸ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ರಿ. ಜಗ್ಗ ಗುಬಿ ಕೊಟ್ಟಿದ್ರಿ. ಈಗ ಕೊಟ್ಟಿದ್ರ ಗುಬಿ ಅಂತ. ಹಾ, ಜಗ್ಗುಗಳಿಗೆ ಜಗತಿದ್ರಿ. ಜಗ್ಗಿರು ಎಟ್ ದಿವ್ಸ ಕಡಿಮೆ ಆಕಿತ್ರಿ? ಅದು ಹಂಗ ಇದ್ರಿ ಜಕ್ಕೋತಿದ್ರು ಇರತ್ತಿತ್ತ. ದಿವ್ಸಕ್ಕೆ 8 ಸಲ ಬರ್ತಿತ್ರ ತೇಕ? 2-3 ಸಲ ಬರ್ತಿತ್ರಿ. ರಾತ್ರಿಗೆ ಹೆಚ್ಚ ಬರ್ತಿದ್ರು, ಹಗಲಿಗೆ ಹೆಚ್ಚ ಬರ್ತಿತ್ತು? ಹಗಲಿ ಹತ್ರಿ. ಹಗಲಿಗೆನೆ ಹೆಚ್ಚತ್ರಿ. ಮುಂದ ಅವಾಗ ಇಂಜೆಕ್ಷನ್ ಮಾಡಿಸಗಟ್ ಕಡಿಮೆ ಆಗುದು, ಜಗ್ಗಿದಾಗಟ್ ಕಡಿಮೆ ಆಗುದು, ಮತ್ತ ಹೆಂಗಿದ್ದಂಗ ಹಾಕಿತ್ತು. ಹೌದಲ್ರಿ? ಹಾ, ಈಗ ಹೋದ ವಾರ ಬಂದಿದ್ರಲ್ಲ, ಅವಾಗ ಏನು ಮಾಡಿದ್ರಲ್ಲ? ರಕ್ತ ಮಾಡ್ಕೊಂಡ್ರಿ. ಹೋರಿ ರಕ್ತ ತಕೊಂಡಿರಿ. ಹಾ, ಮತ್ತ ಇದನ್ನ ಬರಿ ಅಂತ ಹೇಳಿದ್ರಿ. ನೀಲಿ ಮಷಿಲಿ ಬರ್ದಿದ್ರೇನ? ಹಾ, ಮತ್ರಿ ಮತ್ತೇನಿಲ್ಲ. ರಗತ ಅಲ್ರದ ಇಲ್ಲಿ ಬೀಜ ಹಚ್ಚಿದ್ರಿ. ಸೀಡ್ ಥೆರಪಿ ಹತ್ತೂರ ಅದಕ್ಕ ಇಲ್ಲಿ ಒಂದ್ ಬೀಜ ಹಚ್ಚಿದ್ರಿ. ಬೀಜ ಹಚ್ಚಿ 15 ನಿಮಿಷ ಕಟ್ಟಿ ಕುಂಡ್ರಿಸಿದ್ದು. ಅವಾಗಿಂದ ಎಟ್ ಫರ್ಕ್ ಅನಿಸ್ತೈತ್ರಿ ನಿಮಗ? ಕಡಿಮೆ ಆಗೈತ್ರಿ ಆಗಿನ. ಎಟ್ ಕಡಿಮೆ ಆಗೈತ್ರಿ? ಒಂದು 10 ಮಾಸ, 1 ತಾಸು 2 ತಾಸು ರೀ. ಹೌದ್ರಲ್ಲ? ಈಗ ಅದ್ರ ಜಗ್ಗಾತಿರೋ ಇಲ್ಲೋ ಗುಳಿಗೆ? ಇದು ಮಿಷನ್ ರೀ ಆಗೈತ್ರಿ. ಮಿಷನ್ ರೀ. ನಾನು ಗುಳಿಗೆ ಜಗ್ಗುದ್ ಇತ್ತಲ್ಲ, ಆಯ್ತು 4 ದಿವಸದಿಂದ ಏನ್ ಬಿಟ್ಟದನ ಅಂದ್ರಲ್ಲ? ಅವ್ನು ಬಿಟ್ಟಂದ್ರೆ ಜಗ್ಗುದು ಇಡ ಇದು ಅದು ಬೇಡ ಅಂತ ಒಂದ ತರ ಇಟ್ರಿ. ಹಾ ಹಾ ಹಾ, ಒಟ್ಟ ಜಗ್ಲಿಲ್ಲದ್ರು ಆರಾಮ ಐತಿ. ಈಗ ತೇಕೇನ್ ಬಂದಿಲ್ರಿ? ಬಂದಿಲ್ರಿ. ಚಲೋ ಆತ, ಚಲೋ ಆತ. ಪೂರಾ ಆರಾಮ ಆಕೈತ್ರಿ. ಅವ್ ಹೇಳಿದಂಗ ಬಂದ್ ಹೋಗ್ರಿ. ಹಾ ರೀ.